ನಮಸ್ಕಾರ ನ್ಯೂಸ್ 10 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರೈತರು ಮನೆಯಿಂದ ತಂದಿದ್ದು ನಾಪತ್ತೆ ಆಗುತ್ತೆ, ಕಾಲಿನಲ್ಲೇ ಮಾಡ್ತಾರೆ ಡಬಲ್ ಗೇಮ್. ಕಣ್ಮುಚ್ಚಿ ಕುಳಿತಿದ್ದಾರ ಮಾಪಕರು. ದಲ್ಲಾಳಿ ದೋಖ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಅನ್ನದಾತರಿಗೆ ದಲ್ಲಾಳಿಗಳಿಂದ ಪಂಗನಾಮ ಹಾಕಲಾಗ್ತಾ ಇರುವಂತದ್ದು ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಗೋಲ್ಮಾಲನ್ನ ಮಾಡಲಾಗ್ತಾ ಇದೆ. ಹತ್ತಿ ತೂಕದಲ್ಲಿ ಮಾಡ್ತಾ ಇದ್ದಾರೆ ಖತರ್ನಾಕ್ ಕೆಲಸವನ್ನ. ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಅನ್ನದಾತರಿಗೆ, ಅನ್ನದಾತರ ಹೊಟ್ಟೆ ಮೇಲೆ ಯಾವ ರೀತಿಯಾಗಿ ಬರೆ ಹಾಕ್ತಾರೆ ಅಂದ್ರೆ ಅದನ್ನ ತೋರಿಸ್ತೀವಿ ನೋಡಿ. ನೀವು ಕೂಡ ಹತ್ತಿ ತೂಕದ ಯಂತ್ರದಲ್ಲೇ ದಲ್ಲಾಳಿಗಳು ಮಹಾ ಮೋಸವನ್ನ ಮಾಡ್ತಾ ಇರುವಂತದ್ದು. ಅರ್ಧಕ್ಕರ್ಧದಷ್ಟು ತೂಕವನ್ನ ಕಡಿಮೆ ತೋರಿಸಿ ದೋಖವನ್ನ ಮಾಡ್ತಾ ಇದ್ದಾರೆ. 100 kg ಹತ್ತಿ ಇದ್ರೆ ಕೇವಲ 50 kg ತೂಕವನ್ನ ತೋರಿಸುವಂತಹ ಪ್ಲಾನ್ ಅದು ಅವ್ರು ಮಾಡ್ಕೊಂಡಿರುವಂತದ್ದು. ಯಾವ ರೀತಿಯಾಗಿ ಮೋಸವನ್ನ ಮಾಡ್ಲಾಗ್ತಾ ಇದೆ ತೂಕದ ಲೆಕ್ಕದಲ್ಲಿ ಅನ್ನೋದನ್ನ ಕೂಡ ತೋರಿಸ್ತೀವಿ. ದಲ್ಲಾಳಿಗಳು ಏನೆಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ನೀವು ಕೂಡ ಎಲ್ಲಾದ್ರೂ ರೈತರು ಯಾವ್ದಾದ್ರು ಅಂದ್ರೆ ಬೆಳೆಯನ್ನ ಮಾರಲು ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ತೂಕವನ್ನ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಇರಿ. ಈ ದೃಶ್ಯವನ್ನ ನೋಡಾದ್ಮೇಲೆ ನೀವು ಕೂಡ ಎಚ್ಚರದಿಂದ ಇದ್ದೇ ಇರ್ತೀರಾ. ಅದನ್ನೇ ತೋರಿಸ್ತೀವಿ ನಾವು ಕೂಡ. ದಲ್ಲಾಳಿಗಳ ತೂಕದ ಮೋಸ ಕಂಡು ತಬ್ಬಿಬ್ಬಾಗಿದ್ದಾರೆ ರೈತರು. ಪ್ರಶ್ನೆ ಮಾಡ್ತಿದ್ದ ಹಾಗೆ ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ ದಲ್ಲಾಳಿಗಳು. ಒಂದು 4 ತದುಕಬೇಕಾಗಿತ್ತು, ಅವಾಗ್ಲಾದ್ರೂ ಬುದ್ಧಿ ಬಂದಿರೋದು. ಚಾಮನಾಳ ಗ್ರಾಮದಲ್ಲಿ ರೈತ ಭೀಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ ಪಕ್ಕ ನೋಡ್ರಿ ಎಲ್ಲರೂ ಹಿಡಿಯೋ 75 ಪಕ್ಕ ನೋಡ್ರಿ ಎಲ್ಲರೂ ಹಿಡಿಯೋ 75 ಸೀದಾ 70 ಇದು ಎಷ್ಟು ಮಾಡ್ತೀನಿ 40 ನೋಡಿಗ. ಎಷ್ಟು ಲೀಟರ್ ಇದ್ದಂಗ ಎಷ್ಟು ಲೀಟರ್ ಇದ್ದಂಗ ಕಡಿ ಮಾಡ್ದವು ಜೋಡಿಸಿದ್ದ ಪೂಜಾರಿ ನೋಡ್ತಿಲ್ಲ ಹೊಡ್ಸೋಂತ ಇರ್ತೀವಲ್ಲ ಈಗ ಕುಂಡೇರ್ಸೋತಿರ್ತೀವಿ ನಾವು. ಅಣ್ಣ 75 45 75 45 ಯಾವ್ಯಾವ ತಂಡ ಜನ ಕರೆಸಿಲ್ಲ ನೋಡ್ತಾ ಇದ್ದೀರಾ ಪಾಪ ಅನ್ನದಾತರು ಸಾಕಷ್ಟು ತಿಂಗಳುಗಳ ಕಾಲ ಅವರು ಆ ಒಂದು ಬೆಳೆಯನ್ನ ಬೆಳೆಯೋದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅಂತ. ಅದರಲ್ಲೂ ಈಗಿನ ಕಾಲದಲ್ಲಿ ನೀವು ಕೂಡ ನೋಡಿದ್ರ, ಒಂದ್ ಕಡೆ ಮಳೆ ಬಂದ್ರೆ ಚೆನ್ನಾಗಿ ಮಳೆ ಬರುತ್ತೆ, ಆ ಒಂದು ಬೆಳೆಗಳೇ ಕೊಚ್ಕೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ಮಳೆನೇ ಬರಲ್ಲ, ಆ ಬೆಳೆಗಳೇ ಬೆಳೆಯೋದಿಲ್ಲ. ಅಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆ ಅಂತ ಪ್ರಕರಣಗಳು ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲವರು ಮಾಡ್ತಾ ಇರುವಂತಹ ಕೃತ್ಯದಿಂದ ಅನ್ನದಾತರ ಒಂದು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅನ್ನದಾತರ ಹೊಟ್ಟೆ ಮೇಲೆ ಬರೆ ಆಗ್ತಾ ಇದ್ದಾರೆ ಇವರು. ಅವ್ರ ಉದ್ಧಾರನೂ ಕೂಡ ಆಗೋದಿಲ್ಲ, ಅಂತವ್ರಿಗೆ ಶಿಕ್ಷೆಯನ್ನ ಕೊಡಬೇಕಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ರೈತ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ರು ಅನ್ನೋದನ್ನ ನೋಡ್ತಾ ಇದ್ವಿ. ಎಷ್ಟು ದಿನದಿಂದ ನಡೀತಾ ಇದೆ ಇದು ಅಂತ? ಸರ್, ಇದು ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಒಂದು 7-8 ವರ್ಷ ಹಿಡಿದು ಇದೇ ರೀತಿ ವ್ಯವಸ್ಥೆ ಸರ್. ನಾವು ರೈತರು ಏನ್ ಹತ್ತಿ ಬೆಳಿತೀವಲ್ಲ ಸರ್, ಹತ್ತಿ ಬೆಳೆದದ್ದು ಏನಪ್ಪಾ ಅಂದ್ರೆ ಮಿಲ್ನಿಗೆ ಹೋಗೋದಕ್ಕಿಂತ ಮೊದಲು ಏನಪ್ಪಾ ಅಂದ್ರೆ ರೈತರು ಅವರು ಆಟೋದವರಿಗೆ ಅವ್ರಿಗೆ ಇವ್ರಿಗೆ ಕಮಿಷನ್ ಲೆವೆಲ್ನಾಗ ಮುಗಿಸ್ಕೊಂಡ್ಬಿಟ್ಟಾರ ಸರ್. ಈ ಆ ಟೈಪ್ ಮುಗಿಸ್ಕೊಂಡು ಆ ಕಾಟನ್ ಮಿಲ್ನಾಗ ಹತ್ತಿ ಮಿಲ್ನಾಗ ಏನು ಒಂದು 5,000 ಉದಾಹರಣೆ 5,600 ರೂಪಾಯಿ ದಾಣಿ ರೇಟ್ ಆದಪ್ಪ ಅಂತಂದ್ರೆ 5,800 ರೂಪಾಯಿ ಖರೀದಿ ಮಾಡ್ತಾರ ಸರ್ ಇವ್ರು ಬೀದಿ ವ್ಯಾಪಾರಸ್ಥರು. ಖರೀದಿ ಮಾಡಿ ಅದು ತೂಕದಾಗ ಏನಪ್ಪಾ ಅಂದ್ರೆ 20 kgಗೆ ಇಷ್ಟು, 30 kgಗೆ ಇಷ್ಟು, 40 kgಗೆ ಇಷ್ಟು ಗ್ರಾಮ್ಗಳು ಅಂತೇಳಿ ಲೆಸ್ನ್ಯಾಗ ಅದೇನೋ ಒಂದ್ ರೀತಿ ಸೆಟ್ಟಿಂಗ್ಗಳು ಮಾಡ್ಕೊಂಡು ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದಾರ ಸರ್. ಸುಮಾರು 3-4 ವರ್ಷ ಹಿಡಿದು ಇದ್ರ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು APMC ಅಧಿಕಾರಿಗಳಿಗೆ ಮತ್ತು ಸ್ಟೇಟ್ ಲೆವೆಲ್ನಾಗ ಡೈರೆಕ್ಟರ್ಗಳಿಗೂ ಕೂಡ ನಾವು ಸುಮಾರು ಒಂದು 100 ಲೆಟರ್ಗಳು ಹಾಕಿವ್ ಸರ್. ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು ಇದು ನಿಲ್ಲುವಂತ ವ್ಯವಸ್ಥೆ ಆಗ್ತಾ ಇಲ್ಲ. ತೀವ್ರವಾಗಿ ಏನಪ್ಪಾ ಅಂತಂದ್ರೆ ಮೋಸವಾಗುವಂತ ವ್ಯವಸ್ಥೆ ಆಗ್ತಾ ಇದೆ ಸರ್. ಅಲ್ಲ, ಇಲ್ಲಿ ಎಷ್ಟು ಅಂಗಡಿಗಳಿದಾವೆ ಈ ತರ ಮೋಸ ಮಾಡುವಂತವು? ಸರ್, ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ, ಸುರಪುರ, ಶಹಾಪುರ
ಗುರುಮಿಟ್ಕಲ್ ಏರಿಯಾದಲ್ಲಿ ಸುಮಾರು ನನಗನ್ಸಿದ ಮಟ್ಟಿಗೆ ಒಂದು 200 ಕೌಂಟರ್ಗಳು ಬೀದಿಯಲ್ಲೇ ವ್ಯಾಪಾರ ಮಾಡ್ತಾರೆ ಸರ್. ಲಕ್ಷ್ಮೀಕಾಂತ್ ಪಾಟೀಲ್ ರೇ, ಈ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ, ನೀವು ಅಷ್ಟು ಕಂಪ್ಲೇಂಟ್ ಕೊಟ್ರು ಸುಮ್ನಿದ್ದಾರೆ ಅಧಿಕಾರಿಗಳು ಅಂದ್ರೆ ಮೋಸ್ಟ್ಲಿ ಚೆನ್ನಾಗಿ ಅಲ್ಲಿ ದುಡ್ಡು ಕೊಡ್ತಾ ಇದಾರೆ ಅನ್ಸುತ್ತೆ ಕಮಿಷನ್, ಅದಕ್ಕೆ ಸುಮ್ನಿರ್ಬೇಕು ಸರ್. ಇದು ಡೈರೆಕ್ಟ್ ಆಗಿ ಎಲ್ಲರಿಗೆ ಕಣ್ಣಿಗೆ ಕಾಣಂತ ವಿಚಾರ ಅದಲ್ಲ ಸರ್. ಹೌದು, ರಾಜಾರೋಷವಾಗಿ ಮಾಡ್ತಾ ಇದಾರಲ್ಲ ಎಲ್ಲದನ್ನು. ರಾಜಾರೋಷವಾಗಿ ಇನ್ಕ್ಲೂಡಿಂಗ್ MLA ಸತ್ಯಕ್ಕೆ ಅವ್ರಿಗೆ ಸಪೋರ್ಟರ್ ಸರ್. ನಾವು ಬಹಿರಂಗವಾಗಿ ಹೇಳ್ತೀವಿ. ಅಲ್ಲ ಇಲ್ಲಿ ಶಾಸಕರು ಕೂಡ ಅಲ್ಲ, ರೈತರ ಹೊಟ್ಟೆ ಮೇಲೆ ಹೊಡಿಯಂತವ್ರು ಇಂಥವ್ರನ್ನ ನೀವೇ ಅಲ್ಲಿ ಒಂದ್ 4 ತದಕ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕಾಗಿತ್ತು. ಈ ಸುಮಾರು ಇದು ಹೋದ ವರ್ಷ ಏನಪ್ಪಾ ಅಂತಂದ್ರೆ ವಡಿಗೇರಿ ಅಂತ ಬರುತ್ತೆ ಸರ್. ವಡಿಗೇರಿ ಕ್ರಾಸ್ ಅಂತ ಬರುತ್ತೆ ಯಾದಗಿರಿ ಹತ್ರ, ಏನ್ರಿ ಅಲ್ಲಿನೂ ಇದೇ ರೀತಿ ಕಂಡು ಬಂದಗಳೇ ನಾವು ಕಿರಿಕಿರಿ ಮಾಡಿದೆವು. ತದಕಂತ ವ್ಯವಸ್ಥೆನೂ ಆಯ್ತು ಸರ್, ಏನ್ರಿ ಆ ಸಂದರ್ಭದಾಗ ಇಲ್ಲ ನಾವು ಆಕ್ಷನ್ ತೋತೀವಿ ಅಂತ ಹೇಳಿ ನಮ್ ಕನ್ವಿನ್ಸ್ ಮಾಡಿ ಕಳ್ಸಿದ್ರು. ಅವ್ರ ಜೊತೆಗೆ ಮಿಂಗಲ್ ಆಗಿಬಿಡ್ತಾರೆ ಸರ್. ಲಕ್ಷ್ಮೀಕಾಂತ್ ಪಾಟೀಲ್ ರೇ, ಈಗ ರೈತರು ಒಂದ್ ಕಡೆ ಹೋಗಿ ಹತ್ತಿಯನ್ನ ಕೊಡ್ತಾರೆ ಅಂದ್ರೆ ಅದು ನಿಮ್ಗೆ ಗೊತ್ತಿರೋರೇ ಆಗಿರ್ತಾರೆ, ಆ ಒಂದು ಗೋಡನ್ ಅವರ ಯಾರಾದ್ರು ಅವ್ರುಗಳೇ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ APMC ಕಚೇರಿ ಒಳಗನ ಇರೋದು, ಅಂದ್ರೆ ಮಾರ್ಕೆಟ್ ಒಳಗಡೆನ ಇರೋದು ಇದೆಲ್ಲ? ಮಾರ್ಕೆಟ್ ಒಳಗಡೆ ಅಲ್ಲ ಸರ್. ಏನ್ ನ್ಯಾಷನಲ್ ಹೈವೇ ಏನ್ ಆಗಲ್ಲ ಸರ್. ಈ ಹೈವೇ ರೋಡ್, ಮೇನ್ ರೋಡ್, ಈ PWD ರೋಡ್ಸ್ ಏನ್ ಅವಲ್ ಸರ್. ರೋಡ್ ಬದಿಗೆ ಮಾಡ್ತಾರೆ ಸರ್, ರೋಡ್ ಬದಿಗೆ. ಅಲ್ಲ, ಯಾಕೆ ಕೊಡ್ಬೇಕು ರೈತರು ಅಂತ ಅಂತವ್ರ ಹತ್ರ ಹೋಗಿ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಬೈ ಮಾಡಲ್ವಾ, ಅಂದ್ರೆ ತಗೊಳ್ಳೋದಿಲ್ವಾ ಇದನ್ನ? ನಾವು ಸಾಕಷ್ಟು ಸಲ ರೈತರಿಗೂ ಹೇಳಿವಿ ಸರ್. ನಾವು ಪ್ರೋಗ್ರಾಮ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಅವೆಲ್ಲ ಮಾಡಿ ಹೇಳಿದ್ರು ಅದ್ ಏನಾಗ್ಬಿಡ್ತು ಸರ್, ರೈತರಿಗೆ ಒಂದ್ ಮಿಲ್ಲಿಗೆ ಹೋದ್ರ ಒಂದ್ ಗಾಡಿ ತಗೊಂಡು ಮಿಲ್ಲಿಗೆ ಹೋಗ್ಬೇಕಾಗ್ತದ್ರಿ. ಡೈರೆಕ್ಟ್ ಈ ಮಿಲ್ಲಿನವರು ಏನಪ್ಪಾ ಅಂದ್ರೆ ಬ್ರೋಕರ್ಗಳಿಗೆ ದಲ್ಲಾಳಿಗಳಿಗೆ ಸಪೋರ್ಟ್ ಮಾಡ್ತಾರ, ರೈತರಿಗೆ ಸಪೋರ್ಟ್ ಮಾಡಲ್ಲ ಸರ್. ಅವ್ರಿಗೆ ಲಾಭ ಬೇಕಷ್ಟೇ, ಲಾಭ ಬೇಕು, ವ್ಯಾಪಾರ ಮಾಡದೆ ಲಾಭಕ್ಕೆ ಅವರು ಸರ್. ಒಂದ್ ಗಾಡಿಗೆ 95 ಕ್ವಿಂಟಲ್ 130 ಕ್ವಿಂಟಲ್ ಒಂದ್ ವೆಹಿಕಲ್ ಮಾಲ್ ಬರ್ತದೆ ಸರ್. ನಮ್ ರೈತ 20 ಕ್ವಿಂಟಲ್ ಒಯ್ತಾನ, ಯಾರ ಜೊತೆ ವ್ಯಾಪಾರ ಮಾಡ್ತಾರ ಹೇಳ್ರಿ? ಆ ವ್ಯವಸ್ಥೆ ಆದ ಸಲುವಾಗಿ ರೈತರಿಗೆ ರಿಜೆಕ್ಟ್ ಮಾಡ್ತಾರ. ರಿಜೆಕ್ಟ್ ಮಾಡೋದು ಎಲ್ಲಪ್ಪ ಬೇಡ ಕಿರಿಕಿರಿ, ಇಲ್ಲಿ 200 ರೂಪಾಯಿ ಜಾಸ್ತಿ ಕೊಡ್ತಾರಲ್ಲ ಇಲ್ಲೇ ಕೊಟ್ಟು ಬಿಡಮ್ ಅಂತಾರ ಸರ್. ನೋಡೋಣ ಲಕ್ಷ್ಮೀಕಾಂತ್ ಪಾಟೀಲ್ ರೇ, ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತೀವಿ ಏನ್ ಹೇಳ್ತಾರೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇದ್ದೀರಾ, ಅಲ್ಲಿ ಹತ್ತಿ ವ್ಯಾಪಾರದ ಸಂದರ್ಭದಲ್ಲಿ ದಲ್ಲಾಳಿಗಳು ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅಂತ. 70 kg ಇದ್ದಿದ್ದನ್ನ ದಿಢೀರಂತ 40 kg ಅಂತ ತೋರಿಸುವಂತದ್ದು, 100 kg ತಗೊಂಡೋದ್ರೆ 50 kg ಅಂತ ತೋರಿಸ್ತಾರೆ. ದಲ್ಲಾಳಿಗಳ ಈ ಒಂದು ದಂಧೆ ಏನಿದೆ ಸಿಕ್ಕಾಕೊಂಡಿದ್ದಾರೆ. 3-4 ವರ್ಷದಿಂದಲೂ ಕೂಡ ನಡೀತಾ ಇದೆ. ಕಂಪ್ಲೇಂಟ್ ಕೊಟ್ಟರು ಕೂಡ ಅಧಿಕಾರಿಗಳು ಕೂಡ ಸುಮ್ಮನೆ ಗಪ್ಚುಪ್ ಆಗಿದಾರಂತೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು ಭ್ರಷ್ಟಾಚಾರ ನಡೀತಾ ಇದೆ, ಕಮಿಷನ್ ಕೊಡ್ತಾ ಇದ್ದಾರೆ, ಅದಕ್ಕೆ ಸುಮ್ಮನಿದ್ದಾರೆ ಅಂತ. ವಂಚಕರಿದ್ದರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಯಾದಗಿರಿ ಜಿಲ್ಲಾಡಳಿತ. ಅಲ್ಲಿ ಎಷ್ಟೇ ಬಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ ಜಿಲ್ಲಾಡಳಿತದಲ್ಲಿ ಇರುವಂತ ಅಧಿಕಾರಿಗಳು ಕೂಡ. ಇನ್ಯಾವಾಗ ಎಚ್ಚೆತ್ಕೊಳ್ತಾರೋ ಏನೋ ಗೊತ್ತಿಲ್ಲ. ವಂಚಕ ದಲ್ಲಾಳಿಗಳಿಗೆ ಇದೆಯಂತೆ ಶಾಸಕರ ಬೆಂಬಲ ಕೂಡ. ಶಾಸಕರ ಬೆಂಬಲ ಇದೆ ಅಂದ್ಮೇಲೆ ಇನ್ನು ಅಧಿಕಾರಿಗಳನ್ನ ಕೇಳ್ಬೇಕಾ? ಎಲ್ಲರೂ ಕೂಡ ಡೀಲ್ ನ ರೀತಿಯಲ್ಲೇ ಅಲ್ಲಿ ದುಡ್ಡನ್ನ ಅಂದ್ರೆ ತಗೊಳ್ತಾ ಇರ್ತಾರೆ. ಇಂಥವ್ರಿಗಿಷ್ಟು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಹೀಗಾಗಿ ಯಾರು ಏನಾದ್ರೂ ಮಾಡ್ಕೊಳ್ಳಿ, ಸುಮ್ಮನೆ ನಾವು ರೈತರ ಪರವಾಗಿ, ಅವ್ರ ಪರವಾಗಿ, ಇವ್ರ ಪರವಾಗಿ ಇದೀವಿ ಅಂತ ಹೇಳ್ಕೊಳ್ಳೋದಷ್ಟೇ. ಕೆಲವು ಶಾಸಕರು ಅಧಿಕಾರಿಗಳ ಮಾತುಗಳನ್ನ ಕೇಳಿದಿರ, ಯಾವ ರೀತಿಯಾಗಿ ಉದ್ದುದ್ದ ಭಾಷಣವನ್ನ ಬಿಗಿತಾರೆ ಅಂತ. ಆದ್ರೆ ಇಂತಹ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಂತು ಅವರ ಪ್ರೊಟೆಕ್ಷನ್ಗೆ ನಿಲ್ಬೇಕಾದಂತ ಶಾಸಕರುಗಳು ನೋ ರೆಸ್ಪಾನ್ಸ್ ಅಂತ ಇದ್ದಾರೆ. ಪರಶುರಾಮ ಅವರು ಚಾಮನಹಳ್ಳ ಗ್ರಾಮದ ರೈತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪರಶುರಾಮ್ ಅವರೇ. ನಮಸ್ಕಾರ ಸರ್. ನೀವು ಹತ್ತಿ ಕೊಟ್ಟಿದ್ರಾ? ಇಲ್ಲ ಸರ್, ನಮ್ ದೋಸ್ತ್ ಕೊಟ್ಟಿದ್ದ ಸರ್. ಏನ್ ಮೋಸ ಮಾಡಿದ್ರು ನಿಮ್ಗೆ ಅಲ್ಲಿ? ಅವರು ನಾವು ಹೋಗಿದ್ವಿ, ಕ್ವಿಂಟಲ್ ತಗೊಂಡ್ ಹೋದಾಗ ಅವ್ರು ಏನ್ ಮಾಡಿದ್ರು, ಫಸ್ಟಿಗೆ ನಾವು ಒಂದು ಬ್ಯಾಗ್ ಇತ್ತು, ಮತ್ತೊಂದು ಬ್ಯಾಗ್ ಅದು 70 kg ಬಂತು. ಅದರ 1 ಕ್ವಿಂಟಲ್ ಮ್ಯಾಲ ಇತ್ತು, ಚಿಲ್ಲರ್ ಇತ್ತು. ನಾವು ಹಿಂದರಿಗೆ ಅದು ಚೆಕ್ ಮಾಡಿ ಅವ್ರಿಗೆ ನೋಡಿದ್ವಿ, ಅಲ್ಲಿ ಕಾಲ್ ಬಿಡಕ್ ಅವ್ರು ಎವರೇಜ್ ಕಾಟನ್ನ ಬೇಸ್ನ ಇದು ಮಾಡ್ತಾ ಇದ್ರು. ಅವಾಗ ನಮ್ಗೆ ಅನುಮಾನ ಬಂದ, ನಮ್ ದೋಸ್ತರು ಅವ್ರು ಕೈ ಇದು ಮಾಡಿ ಏನ್ ನಡೆದ ಕಾಲ್ ತೆಗಿದಂದ್ರೆ 1 ಕ್ವಿಂಟಲ್ ಬಂತು ಸರ್. ಅದು ಅಲ್ಲ, ಸುಮ್ನೆ ಬಿಟ್ಟು ಕಳ್ಸಿದ್ರ ಅವ್ರನ್ನ ದಲ್ಲಾಳಿಗಳನ್ನ? ಕಳ್ಸಿಲ್ಲ ಸರ್, 4 ತಡಿಕೆ ಕಳ್ಸಿದ್ವಿ ಸರ್ ಅವ್ರು. ಅಲ್ಲ, ಮತ್ತೆ ಅಂಗಡಿನೇ ಓಪನ್ ಮಾಡಬಾರ್ದು, ಹಂಗ್ ಬಿಡ್ಬೇಕಾಯ್ತು 4. ಅಲ್ಲ, ಅಂಗಡಿನೇ ಓಪನ್ ಇಲ್ಲ ಹೋಗ್ತಾರ ಅವ್ರು. ಆದವ್ರು ಮತ್ತೆ ಒಳ್ಳೆ ಬಂದೇ ಇಲ್ಲ. ಅಲ್ಲ, ಕಷ್ಟಪಟ್ಟು ದುಡ್ದಿರ್ತೀರಾ, ಕಷ್ಟಪಟ್ಟು ಬೆಳೆ ಬೆಳ್ದಿರ್ತೀರಾ. ಒಂದ್ ಕಡೆ ಬರಗಾಲ, ಇನ್ನೊಂದ್ ಕಡೆ ಅತಿವೃಷ್ಟಿ, ಮಳೆ ಬಂದ್ರೆ ಕೊಚ್ಕೊಂಡು ಹೋಗುತ್ತೆ.
ಹಂಗೆ ಸರ್ ಯಾರು ಕೇಳೋರಿಲ್ಲ ಸರ್, ರೈತರಿಗೆ ಯಾರು ಕೇಳಲ್ಲ ಇಲ್ಲಿ. ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರಾ ಇದಕ್ಕೂ ಮುಂಚೆ? ಇದಕ್ಕೂ ಮುಂಚೆ ನಾವು ಮಾಡಿಲ್ಲ ಸರ್, ಇದೇ ಫಸ್ಟ್ ನಾವು ಹೋದಾಗ. ಆದ್ರೆ ರೈತರಿಗೆ ಬಹಳ ಮೋಸ ಮಾಡಿದ್ರು ಸರ್ ಅವರೆಲ್ಲ. ಮೊದಲು ಎರಡಲ್ಲ ಲೋಡ್ ಕಳಿಸಿದ್ರಿ ಸರ್. ಅಲ್ಲಿರುವಂತ ಅಧಿಕಾರಿಗಳಿಗೆ ಕರೆ ಮಾಡ್ತಾ ಇದೀವಿ, ಜಿಲ್ಲಾಧಿಕಾರಿಗಳಿಗೆಲ್ಲ. ಇವತ್ ಸಂಡೇ ಬೇರೆ, ಮೋಸ್ಟ್ ಪ್ರಾಬಬ್ಲಿ ಎಲ್ಲ ರೆಸ್ಟ್ ತಗೊಂಡ್ಬಿಟ್ಟು ಫುಲ್ ಆರಾಮಾಗಿದ್ದಾರೆ. ಒಬ್ರು ಕೂಡ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನೋಡೋಣ ಏನ್ ಹೇಳ್ತಾರೆ. ಅಟ್ಲೀಸ್ಟ್ ಈಗ್ಲಾದ್ರೂ ಮಾಧ್ಯಮದಲ್ಲಿ ಬಿತ್ತರ ಆದ್ಮೇಲಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಶಾಸಕರಿಗೂ ಕೂಡ ಟ್ರೈ ಮಾಡಿದ್ವಿ, ಅವರು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಪರಶುರಾಮ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಯಾವ ರೀತಿಯಾಗಿ ರೈತರಿಗೆ ದೋಖಾ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಅದು ಹತ್ತಿ ಬೆಳೆ, ತುಂಬಾ ಸೂಕ್ಷ್ಮವಾದಂತ ಬೆಳೆಗಳಲ್ಲಿ ಅದು ಕೂಡ ಒಂದು ಸ್ವಲ್ಪ ನೀರ್ ಬಿದ್ರು ಹಾಳಾಗಿ ಹೋಗ್ಬಿಡುತ್ತೆ. ಇಂತಹ ಒಂದು ಬೆಳೆಗೆ ಸುಮಾರು 50 ಕೆಜಿ ಮೋಸವನ್ನ ಮಾಡ್ತಾ ಇದ್ದಾರೆ. 100 ಕೆಜಿ ಹತ್ತಿ ತಗೊಂಡೋದ್ರೆ 50 ಕೆಜಿ ಅಷ್ಟೇ ಇರೋದು ಅಂತ ದಲ್ಲಾಳಿಗಳು ಮೋಸವನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರು ಎಚ್ಚೆತ್ಕೊಳ್ತಾ ಇಲ್ವಂತೆ. ಸೊ ಹೀಗಾಗಿ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದ್ರ ಆಡ ಅಲ್ಲಿ ಕೆಲಸ ಏನದ ಇದು ಏನಿಲ್ಲ 70 70 ಇದಕ್ಕೆ 40 ಮಾಡ್ತೀನಿ ನೋಡು. 40 40 ಚಿಕ್ಕೋಡಿಯಲ್ಲಿ ಪುರಸಭೆ ರಾಜಕೀಯ ಅಧ್ಯಕ್ಷ ಗಾದಿಗಾಗಿ ಕಿಡ್ನಾಪ್ ಕಹಾನಿ. 3 ತಿಂಗಳಿಂದ